ಖಮೇನಿ ಸಾವಿಗೆ ಭಾರತ ಮೌನ ವಹಿಸಿದ್ಯಾಕೆ? ಭಾರತದ ಈ ನಿಲುವಿಗೆ ಇಲ್ಲಿವೆ 5 ಕಾರಣಗಳು. ಇಲ್ಲಿ ಧಾರ್ಮಿಕ ಶ್ರದ್ಧೆನೇ ಬೇರೆ, ರಾಜತಾಂತ್ರಿಕ ಸಂಬಂಧನೇ ಬೇರೆ. ಭಾರತ ಖಮೇನಿಯವರ ಸಾವಿಗೆ ಗೋಳಾಡಬೇಕು ಅಂತ ಇವರೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ವೋಟ್ ಬ್ಯಾಂಕ್ಗಾಗಿನ? ಗಲ್ಫ್ ರಾಷ್ಟ್ರಗಳೇ ಇರಾನ್ನ ವಿರುದ್ಧವಾಗಿದೆ, ಹಾಗಾದ್ರೆ ಭಾರತ ಯಾಕೆ ಇರಾನ್ನ ಪರವಾಗಿ ನಿಲ್ಬೇಕು? ನಮಸ್ಕಾರ. ಸೋನಿಯಾ ಗಾಂಧಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇಂಡಿ ಮೈತ್ರಿಕೂಟದಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರುಗಳಿಂದ ಹಿಡಿದು ಎಲ್ಲರೂ ಹೇಳ್ತಾ ಇರುವುದು ಒಂದೇ ಮಾತು. ಅದೇನಂದ್ರೆ, ಖಮೇನಿಯವರ ಸಾವಿಗೆ ನರೇಂದ್ರ ಮೋದಿಯವರು ಸಂತಾಪವನ್ನ ಸೂಚಿಸಲಿಲ್ಲ. ಸಂತಾಪವನ್ನ ಸೂಚಿಸದೆ ಇವರು ಗುಲಾಮಿತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇವರಿಗೆಲ್ಲ ಖಮೇನಿ ಸಾವನ್ನ ಖಂಡಿಸುವಂತಹ, ಇಸ್ರೇಲ್ ಮತ್ತು ಅಮೆರಿಕದ ಈ ನೀತಿಯನ್ನ ಖಂಡಿಸುವಂತಹ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತಹ ದಾಳಿ ಏನಿದೆ, ಯುದ್ಧ ಏನಿದೆ, ಈ ಯುದ್ಧದ ವಿಚಾರದಲ್ಲಿ ಭಾರತ ತೆಗೆದುಕೊಂಡಿರುವಂತಹ ನಿಲುವಿದೆಯಲ್ಲ, ಇದು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಂಡಿರುವಂತಹ ನಿಲುವು ಅಂತ ಅನ್ಸುತ್ತೆ. ಇಲ್ಲಿ ಖಮೇನಿಯವರು ಸತ್ತಿದ್ದಕ್ಕೆ ಯಾರೂ ಅಳಬಾರದು, ಭಾರತದಲ್ಲಿ ಯಾರೂ ಗೋಳಾಡಬಾರದು ಅಂತ ಹೇಳ್ತಾ ಇಲ್ಲ. ಅಳಬಹುದು, ಅದು ಅವರವರ ಇಷ್ಟ. ಅವರ ಧರ್ಮದ ಒಬ್ಬ ಧಾರ್ಮಿಕ ನಾಯಕ ಸತ್ತು ಹೋಗಿದ್ದಕ್ಕಾಗಿ ಅವರು ಕಣ್ಣೀರಿಡ್ತಾ ಇದ್ದಾರೆ, ಆ ಸ್ವಾತಂತ್ರ್ಯ ಅವರಿಗಿದೆ, ಅವರು ಅಳಬಹುದು. ಆದರೆ ಇದೇ ವಿಚಾರವನ್ನ ರಾಜತಾಂತ್ರಿಕ ದೃಷ್ಟಿಯಿಂದ ನೋಡಿದಾಗ, ಖಮೇನಿ ಸತ್ತಿದ್ದಕ್ಕೆ, ಇರಾನಿನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ್ದಕ್ಕಾಗಿ ಭಾರತ ಅಳಬೇಕಾ? ಖಂಡಿತವಾಗ್ಲೂ ಸಂತಾಪ ಸೂಚಿಸಬೇಕಾಗಿಲ್ಲ, ಅಳಬೇಕಾಗಿಲ್ಲ. ಯಾಕಂದ್ರೆ ಇದು ರಾಜತಾಂತ್ರಿಕ ವಿಚಾರ. ಧರ್ಮಶ್ರದ್ಧೆಯೇ ಬೇರೆ, ರಾಜತಾಂತ್ರಿಕ ವಿಚಾರಗಳೇ ಬೇರೆ. ಇಲ್ಲಿ ಕೆಲವರು ಬಾಯಿ ಬಿಟ್ರೆ ನರೇಂದ್ರ ಮೋದಿ ಅವರು ಸೈಲೆಂಟ್ ಇದ್ದಾರೆ. ಖಮೇನಿ ಸಾವಿನ ವಿಚಾರದಲ್ಲಿ, ಇರಾನ್ ಮೇಲೆ ದಾಳಿಯ ವಿಚಾರದಲ್ಲಿ ಭಾರತದ ನಿಲುವೇನು? ಭಾರತ ಯಾಕೆ ಮೌನವಾಗಿದೆ? ಮೋದಿ ಯಾಕೆ ಮೌನ ವಹಿಸಿದ್ದಾರೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರಲ್ವಾ? ಈ ರೀತಿ ಭಾರತ ಮೌನ ವಹಿಸಿರುವುದಕ್ಕೆ 5 ಪ್ರಮುಖ ಕಾರಣಗಳಿವೆ. ಆ ಕಾರಣಗಳು ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ ನಾನು. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಆಸಕ್ತಿಕರ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲನೇ ಕಾರಣ, ಗಲ್ಫ್ ರಾಷ್ಟ್ರಗಳ ಸಮೀಕರಣ. ಈಗ ಗಲ್ಫ್ ರಾಷ್ಟ್ರಗಳನ್ನೇ ತೆಗೆದುಕೊಳ್ಳಿ. ಗಲ್ಫ್ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರ ಖಮೇನಿ ಸಾವಿಗೆ ಅಥವಾ ಇರಾನ್ನ ಮೇಲೆ ಆಗಿರುವಂತಹ ದಾಳಿಗೆ ಕಣ್ಣೀರು ಹಾಕ್ತಾ ಇದೆ? ಯಾವ ರಾಷ್ಟ್ರ ಗೊಳೋ ಅಂತ ಗೋಳಿಡ್ತಾ ಇದೆ? ಝೀರೋ. ಯಾವ ರಾಷ್ಟ್ರಗಳು ಇಲ್ಲ, ಎಕ್ಸೆಪ್ಟ್ ಲೆಬನಾನ್ ಮತ್ತು ಟರ್ಕಿ. ಈವನ್ ಟರ್ಕಿ ಕೂಡ ಇರಾನ್ಗೆ ಎಚ್ಚರಿಕೆಯನ್ನ ನೀಡಿದೆ. ಅಂದ್ರೆ ಇಲ್ಲಿ ಗಲ್ಫ್ ದೇಶಗಳು ಕೂಡ ಖಮೇನಿ ಸಾವಿನ ವಿರುದ್ಧ ಇಲ್ಲ ಅಂತ ಅರ್ಥ. ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರನೂ ಇದೆ. ಗಲ್ಫ್ ರಾಷ್ಟ್ರಗಳು ಯಾಕೆ ಭಾರತಕ್ಕೆ ಬಹಳ ಮುಖ್ಯ ಅನ್ನೋದು. ಯಾಕಂದ್ರೆ ಭಾರತ ಅನೇಕ ರಾಜತಾಂತ್ರಿಕ ಒಪ್ಪಂದಗಳನ್ನ ಗಲ್ಫ್ ದೇಶಗಳ ಜೊತೆ ಮಾಡಿಕೊಂಡಿದೆ. ಅದು ಒಂದೆರಡು ಒಪ್ಪಂದಗಳಲ್ಲ, ಅನೇಕ ಒಪ್ಪಂದಗಳನ್ನ ಮಾಡಿಕೊಂಡಿದೆ. ಹಾಗಾಗಿ ಗಲ್ಫ್ ರಾಷ್ಟ್ರಗಳು ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಭಾರತ ಗಲ್ಫ್ ರಾಷ್ಟ್ರಗಳೊಂದಿಗೆ ಯಾವೆಲ್ಲ ಒಪ್ಪಂದಗಳನ್ನ ಮಾಡಿಕೊಂಡಿದೆ? ಆರ್ಥಿಕ ಮತ್ತು ವ್ಯಾಪಾರ ಸಂಬಂಧಗಳು. ಭಾರತ ಮತ್ತು GCC ರಾಷ್ಟ್ರಗಳ ನಡುವಿನ ಒಟ್ಟು ವ್ಯಾಪಾರ ವಾರ್ಷಿಕವಾಗಿ $180 ಬಿಲಿಯನ್ ದಾಟಿದೆ. ಅಮೆರಿಕ ಮತ್ತು ಚೀನಾದ ನಂತರ UAE ಭಾರತದ 3ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿದೆ. 2022ರಲ್ಲಿ ಸಹಿ ಹಾಕಲಾದ CEPA ಒಪ್ಪಂದದ ನಂತರ ದ್ವಿಪಕ್ಷೀಯ ವ್ಯಾಪಾರ 15% ಅಷ್ಟು ವೃದ್ಧಿಯಾಗಿದೆ. ಸೌದಿ ಅರೇಬಿಯಾ ಭಾರತದ 4ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿದೆ. ಸೌದಿ ಅರೇಬಿಯಾ ಭಾರತದ ಇಂಧನ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಂಧನ ಭದ್ರತೆ. ಭಾರತ ತನ್ನ ಒಟ್ಟು ಕಚ್ಚಾ ತೈಲ ಆಮದಿನ ಸುಮಾರು 35ರಿಂದ 40% ಭಾಗವನ್ನ ಗಲ್ಫ್ ರಾಷ್ಟ್ರಗಳಿಂದಾನೇ ಪಡೆಯುತ್ತೆ. ಭಾರತದ ಒಟ್ಟು LNG ಆಮದಿನಲ್ಲಿ ಕತಾರ್ ಏಕಾಂಗಿಯಾಗಿ 40%ಗಿಂತ ಹೆಚ್ಚು ಪಾಲನ್ನ ಹೊಂದಿದೆ. ಭಾರತೀಯ ಸಮುದಾಯ ಮತ್ತು ವಿದೇಶಿ ವಿನಿಮಯ. ಗಲ್ಫ್ ರಾಷ್ಟ್ರಗಳು ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಕೊಡುಗೆ ನೀಡುವ ರೆಮಿಟೆನ್ಸ್ ಮೂಲಗಳಾಗಿವೆ. ಸುಮಾರು 90 ಲಕ್ಷದಿಂದ 1 ಕೋಟಿ ಭಾರತೀಯರು ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿದ್ದಾರೆ. UAEನಲ್ಲಿ ಸುಮಾರು 35 ಲಕ್ಷ, ಸೌದಿ ಅರೇಬಿಯಾದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಭಾರತೀಯರಿದ್ದಾರೆ.
ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತಕ್ಕೆ ಬರುವ ಒಟ್ಟು ವಿದೇಶಿ ಹಣದಲ್ಲಿ ಸುಮಾರು 28ರಿಂದ 30% ಕೇವಲ ಗಲ್ಫ್ ರಾಷ್ಟ್ರಗಳಿಂದ ಬರುತ್ತೆ. ಇದು ವಾರ್ಷಿಕವಾಗಿ ಸುಮಾರು $35 ರಿಂದ $40 ಬಿಲಿಯನ್ ಆಗಿರಬಹುದು. ಹೂಡಿಕೆಗಳು. ಸೌದಿಯ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಭಾರತದ ರಿಲಯನ್ಸ್ ಜಿಯೋ ಮತ್ತು ರಿಟೇಲ್ ಸೆಕ್ಟರ್ನಲ್ಲಿ ಭಾರಿ ಹೂಡಿಕೆ ಮಾಡಿದೆ. ಭಾರತದಲ್ಲಿ $100 ಬಿಲಿಯನ್ ಹೂಡಿಕೆ ಮಾಡುವ ಭರವಸೆಯನ್ನ ಸೌದಿ ನೀಡಿದೆ. ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ಮಾಡುವ ದೇಶಗಳ ಪಟ್ಟಿಯಲ್ಲಿ ಯುಎಇ 7ನೇ ಸ್ಥಾನದಲ್ಲಿದೆ. ರಾಜತಾಂತ್ರಿಕ ಮತ್ತು ರಕ್ಷಣಾ ಸಹಕಾರ. G20 ಶೃಂಗಸಭೆಯಲ್ಲಿ ಘೋಷಿಸಲಾದ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಈ ಸಂಬಂಧದ ಮೈಲಿಗಲ್ಲು. ಭಾರತ ಮತ್ತು ಯುಎಇ ಈಗ I2U2 ನಂತಹ ಪ್ರಬಲ ಜಾಗತಿಕ ವೇದಿಕೆಗಳಲ್ಲಿ ಜೊತೆಯಾಗಿದೆ. ಪ್ರಧಾನಿ ಮೋದಿಯವರಿಗೆ ಯುಎಇ, ಸೌದಿ ಅರೇಬಿಯಾ ಮತ್ತು ಬೆಹ್ರೇನ್ ರಾಷ್ಟ್ರಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಸೊ ಇದಿಷ್ಟು ಮಾಹಿತಿಗಳು ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳು ಯಾವ ರೀತಿಯಾಗಿ ಎಷ್ಟೆಲ್ಲ ರಾಜತಾಂತ್ರಿಕ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಅನ್ನೋದರ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿ. ಸೊ ಇಂತಹ ಪ್ರಬಲ ಗಲ್ಫ್ ರಾಷ್ಟ್ರಗಳೇ ಇಸ್ರೇಲ್ ವಿರುದ್ಧ, ಅಮೆರಿಕದ ವಿರುದ್ಧ ಕೆಲಸ ಮಾಡ್ತಿಲ್ಲ. ಇಂತಹ ಪ್ರಬಲ ದೇಶಗಳೇ ಇರಾನ್ ವಿರುದ್ಧ ನಿಂತಿದೆ. ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಂತಹ ಕೆಲಸವನ್ನ, ದಾಳಿಯನ್ನ ಇಂತಹ ಪ್ರಬಲ ದೇಶಗಳೇ ವಿರೋಧಿಸ್ತಾ ಇಲ್ಲ. ಹಾಗಾದ್ರೆ ಭಾರತ ಯಾಕೆ ವಿರೋಧಿಸಬೇಕು? ಹಾಗಾದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಇವರನ್ನ ವಿರೋಧಿಸಬೇಕಾ? ಇರಾನ್ನ ಪರವಾಗಿ ನಿಲ್ಬೇಕಾ? ಖಮೇನಿ ಸಾವಿಗೆ ಸಂತಾಪವನ್ನ ಸೂಚಿಸಬೇಕಾ? ಭಾರತ ಮೌನ ವಹಿಸಿರುವುದಕ್ಕೆ 2ನೇ ಕಾರಣ ಇಸ್ರೇಲ್ ಜೊತೆಗಿನ ಗಾಢ ಸಂಬಂಧ. ಇಸ್ರೇಲ್ ಮತ್ತು ಭಾರತ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರುವಂತಹ ದೇಶಗಳು. ಇಸ್ರೇಲ್ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾನೆ ಬಂದಿದೆ. ಇತ್ತ ಕಡೆಯಿಂದ ಭಾರತ ಕೂಡ ಅಷ್ಟೇ ಭಯೋತ್ಪಾದನೆಯ ವಿರುದ್ಧ ನಿಂತಿದೆ, ಹೋರಾಡ್ತಾನೆ ಬಂದಿದೆ. ಪಾಕಿಸ್ತಾನ ಯಾವಾಗ ಭಾರತದಿಂದ ಬೇರ್ಪಡ್ತೋ ಅವತ್ತಿನಿಂದಲೂ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾನೆ ಬಂದಿದೆ. ಸೊ ಈ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಭಾರತ ಮತ್ತು ಇಸ್ರೇಲ್ನ ನಿಲುವು ಒಂದೇ ರೀತಿಯಾಗಿದೆ. ಇದರ ಜೊತೆಗೆ ಇಸ್ರೇಲ್ ಯಾವತ್ತೂ ಕೂಡ ಭಾರತದ ವಿರುದ್ಧ ನಿಂತಿಲ್ಲ, ಭಾರತಕ್ಕೆ ಸಪೋರ್ಟ್ ಮಾಡ್ತಾನೆ ಬಂದಿದೆ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲೂ ಕೂಡ ಇಸ್ರೇಲ್ ಭಾರತಕ್ಕೆ ನಿರ್ಣಾಯಕ ರಹಸ್ಯ ಮಿಲಿಟರಿ ಬೆಂಬಲವನ್ನ ನೀಡಿತ್ತು. ಸೊ ಭಾರತ ಮತ್ತು ಇಸ್ರೇಲ್ನ ಸಂಬಂಧ ಸುಧಾರಿಸ್ತಾ ಬಂದಿದೆ. ಈಗಂತೂ ಭಾರತ ಮತ್ತು ಇಸ್ರೇಲ್ ಈ ಎರಡೂ ದೇಶಗಳು ಬಹಳ ಆಪ್ತತೆಯಿಂದ ಇದೆ. ಸೊ ಈ ರೀತಿಯಾಗಿ ಸುಧಾರಿಸಿರುವಂತಹ ಒಂದು ಸಂಬಂಧವನ್ನ ಕೇವಲ ಇರಾನಿಗೋಸ್ಕರ ಹಾಳು ಮಾಡ್ಕೊಳ್ಬೇಕಾ? 3ನೇ ಕಾರಣವನ್ನ ನೋಡೋಣ. ಇರಾನ್ ಜೊತೆಗೆ ಕ್ಷೀಣಿಸುತ್ತಿರುವ ಸಂಬಂಧ. ಒಂದು ಕಾಲದಲ್ಲಿ ಇರಾನ್ ಭಾರತಕ್ಕೆ ಪ್ರಮುಖ ತೈಲ ಪೂರೈಕೆ ಮಾಡುವಂತಹ ದೇಶ ಆಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. 2018ರಲ್ಲಿ $17 ಬಿಲಿಯನ್ ಇದ್ದಂತಹ ವ್ಯಾಪಾರ 2025ರ ವೇಳೆಗೆ $2 ಬಿಲಿಯನ್ ಗಿಂತಲೂ ಕೆಳಗೆ ಕುಸಿದಿತ್ತು. ಸೊ ಭಾರತಕ್ಕೆ ಇರಾನ್ನಿಂದ ಅಂಥ ಲಾಭ ಏನೂ ಇಲ್ಲ. ಇನ್ನು 4ನೇ ಕಾರಣ ಅಮೆರಿಕದ ಜೊತೆ ಸುಧಾರಿಸುತ್ತಿರುವ ಸಂಬಂಧ. ಅಮೆರಿಕ ಮತ್ತು ಭಾರತದ ಸಂಬಂಧ ಈಗ ಸುಧಾರಿಸ್ತಾ ಬಂದಿದೆ. ಟ್ರಂಪ್ ಬಗ್ಗೆ ನಿಮಗೆ ಗೊತ್ತಿರಬಹುದು, ಬಾಯಿ ಬಿಟ್ರೆ ಯಾವ ರೀತಿ ಮಾತಾಡ್ತಾರೆ, ಎಂತೆಂಥ ಹೇಳಿಕೆಗಳನ್ನ ನೀಡ್ತಾರೆ ಅಂತ. ಟ್ರಂಪ್ ಅವರು ನೀಡಿರುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳಿಂದ ಭಾರತ ಮತ್ತು ಅಮೆರಿಕದ ಸಂಬಂಧ ಹಳಸಿ ಹೋಗಬಹುದಾಗಿತ್ತು, ಹಾಳಾಗಬಹುದಾಗಿತ್ತು. ಆದರೆ ಹಾಳಾಗ್ಲಿಲ್ಲ. ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಯವರ ಸಂಯಮ. ಕೆಲವರು ಸ್ಪೇನ್ನಂತ ದೇಶವೇ ಅಮೆರಿಕದ ವಿರುದ್ಧ ನಿಂತಿದೆ, ಭಾರತ ಮಾತ್ರ ಗುಲಾಮಗಿರಿಯನ್ನ ಪ್ರದರ್ಶಿಸ್ತಾ ಇದೆ ಅಂತ ಹೇಳ್ತಾರೆ. ಓ ಮಹನೀಯರೇ, ಇಲ್ಲಿ ಭಾರತನೇ ಬೇರೆ, ಸ್ಪೇನೇ ಬೇರೆ. ಸ್ಪೇನ್ ಇಸ್ ಯುರೋಪಿಯನ್ ಯೂನಿಯನ್. ಅಲ್ಲಿ ಯಾವುದೇ ಕಾರಣಕ್ಕೂ ಅಮೆರಿಕದ ಜೊತೆಗಿನ ಟ್ರೇಡ್ ಏನಿದೆ ಅದು ಹಳಸಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್ ಮುಂತಾದ ದೇಶಗಳೆಲ್ಲ ಸ್ಪೇನ್ ಜೊತೆ ನಿಂತ್ಕೊಂಡಿದೆ. ಆದರೆ ಭಾರತ ಹಾಗಲ್ಲ. ಸೊ ಇದನ್ನ ಕೆಲವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ 5ನೇ ಕಾರಣವನ್ನ ಹೇಳ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಕಾರಣ. ಭಾರತ ಯಾಕೆ ಖಮೇನಿ ಸಾವಿನ ಬಗ್ಗೆ ಮೌನವನ್ನ ವಹಿಸಿದೆ? ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಖಮೇನಿ ಮತ್ತು ಅವರ ಹೇಳಿಕೆಗಳು. ಖಮೇನಿ ಅವರು ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಬಹಳಷ್ಟು ಹಸ್ತಕ್ಷೇಪವನ್ನ ಮಾಡಿದ್ರು. ಕಾಶ್ಮೀರದ ವಿಚಾರ ಆಗಿರಬಹುದು, ದೆಹಲಿ ಗಲಭೆ ಆಗಿರಬಹುದು, ಆರ್ಟಿಕಲ್ 370 ರದ್ದಾದಾಗ ಆಗಿರಬಹುದು. ಈ ಎಲ್ಲ ಸಮಯದಲ್ಲೂ ಕೂಡ ಇವರು ಭಾರತವನ್ನು ಬಹಳ ಕಟುವಾಗಿ ಟೀಕೆ ಮಾಡಿಕೊಂಡೇ ಬಂದಿದ್ದಾರೆ. ಭಾರತದಲ್ಲಿರುವಂತಹ ಮುಸ್ಲಿಮರ ಬಗ್ಗೆ ಖಮೇನಿ ಅವರು ನೀಡಿದ್ದಂತಹ ಕೆಲ ಹೇಳಿಕೆಗಳು ರಾಜತಾಂತ್ರಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿತ್ತು.
ಸೊ ಇಲ್ಲಿ ಖಮೇನಿ ಅವರು ಭಾರತದ ವಿರುದ್ಧನೇ ಅನೇಕ ಹೇಳಿಕೆಗಳನ್ನ ನೀಡಿದ್ದಾರೆ. ಸೊ ಖಮೇನಿ ಅವರ ಸಾವಿಗೆ ಭಾರತ ಕಣ್ಣೀರು ಹಾಕೋದಕ್ಕೆ ಯಾವುದೇ ರೀತಿಯ ರಾಜಕೀಯ ಕಾರಣಗಳು ಅಥವಾ ರಾಜತಾಂತ್ರಿಕ ಕಾರಣಗಳೇನೂ ಇಲ್ಲ. ಸೊ ಇಂಥ ಖಮೇನಿ ಅವರ ಸಾವಿಗೆ ಭಾರತ ಸಂತಾಪ ಸೂಚಿಸಬೇಕು, ಗೋಳಾಡಬೇಕು, ಕಣ್ಣೀರು ಹಾಕಬೇಕು ಅಂತೆಲ್ಲ ಹೇಳ್ತಾ ಇದ್ದಾರಲ್ವಾ, ಅವರೆಲ್ಲ ಇದಕ್ಕೆ ರಾಜತಾಂತ್ರಿಕ ದೃಷ್ಟಿಯಿಂದ ಉತ್ತರವನ್ನ ನೀಡಬೇಕಾಗತ್ತೆ. ನಮ್ಮ ದೇಶದ ವಿರುದ್ಧನೇ ನಿಂತಿರುವವರಿಗೆ ನಾವು ಕಣ್ಣೀರು ಹಾಕಬೇಕಾ? ಭಯೋತ್ಪಾದನೆಯನ್ನ ಸೃಷ್ಟಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥವರ ಸಾವಿಗೆ ಕಣ್ಣೀರು ಹಾಕಬೇಕಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಸೊ ಭಾರತ ಯಾಕೆ ಈ ವಿಚಾರಗಳಲ್ಲಿ ಸೈಲೆಂಟ್ ಆಗಿದೆ ಅಂತ ಪ್ರಶ್ನೆ ಮಾಡುವವರು ಮೊದಲು ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ.